ನಮಸ್ಕಾರ ವೀಕ್ಷಕರೇ, ನಾನು ನಿಮ್ಮ PH ನಾಯ್ಕೋಡಿ. ಕಲಬುರಗಿ ಭಾಗಕ್ಕೆ ಜವಳಿ ಪಾರ್ಕ್ ಅಗತ್ಯ, ಮಹಿಳೆಯರ ಬೆಂಬಲದೊಂದಿಗೆ ಹೋರಾಟ. ಕಲಬುರಗಿ ಭಾಗದಲ್ಲಿ 1 ಲಕ್ಷಕ್ಕೂ ಹೆಚ್ಚು ಉದ್ಯೋಗ ಸೃಷ್ಟಿಗೆ ಜವಳಿ ಪಾರ್ಕ್ ಸ್ಥಾಪನೆ ಅಗತ್ಯವಾಗಿದ್ದು, ಈ ಕುರಿತು ಎಲ್ಲರೂ ಧ್ವನಿ ಎತ್ತಬೇಕೆಂದು ಹೋರಾಟಗಾರರು ಆಗ್ರಹಿಸಿದರು. ಶರಹಾತಾಬಾದ್ ಗ್ರಾಮದಲ್ಲಿ ಇಂದು ಜವಳಿ ಪಾರ್ಕ್ ಹೋರಾಟ ಸಮಿತಿಗೆ ಬೆಂಬಲ ಸೂಚಿಸಿ ಗ್ರಾಮದ 200ಕ್ಕೂ ಹೆಚ್ಚು ತಾಯಂದಿರು ತನುಧನ ಮನ್ನದಿಂದ ಹೋರಾಟಕ್ಕೆ ಇಳುತ್ತೇವೆ ಎಂದು ಜಯಘೋಷ ಹಾಕಿದರು. ಯುವಕರಿಗೆ ಉದ್ಯೋಗಾವಕಾಶ, ಆರ್ಥಿಕ ಬೆಳವಣಿಗೆ ಹಾಗೂ ಮಹಿಳೆಯರ ಸಬಲೀಕರಣಕ್ಕೆ ಜವಳಿ ಪಾರ್ಕ್ ಅನಿವಾರ್ಯವೆಂದು ಅವರು ಒತ್ತಾಯಿಸಿದರು. ನಮಸ್ಕಾರ, ನೀವು ನೋಡ್ತಿರ್ಬೋದು PM ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ಅಂತ ಹೇಳಿ. ಇದು ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿ ಭಾಗದ ಒಂದು ಟೆಕ್ಸ್ಟೈಲ್ ಪಾರ್ಕ್ ಅಂತ ಹೇಳಿ. ಇದು PM ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ಒಟ್ಟು ಭಾರತದಲ್ಲಿ 7 ಟೆಕ್ಸ್ಟೈಲ್ ಪಾರ್ಕ್ ಬಂದಿವು. ಆ 7ರಲ್ಲಿ ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿ ಭಾಗಿಗೆ ಒಂದು ಟೆಕ್ಸ್ಟೈಲ್ ಪಾರ್ಕ್ ಒಂದು ಪಾರ್ಕ್ ಬಂದದ. ಇದು ಯಾಕೆ ಇಲ್ಲಿ ನಾವು ವಿಡಿಯೋ ಮಾಡ್ಲಕತ್ತೀವಿ ಅಂತಂದ್ರೆ, ಒಟ್ಟು 7 ಟೆಕ್ಸ್ಟೈಲ್ ಪಾರ್ಕ್ದಲ್ಲಿ 6 ಪ್ರತಿಯೊಂದು ಹಂತದಲ್ಲಿ ಮೂಲಭೂತ ಸೌಕರ್ಯಕ್ಕೆ ಒದಗಿಸಿ ಅದು ಓಪನಿಂಗ್ ಹಂತದಾಗ ಬಂದವ. ಆದರೆ ನಮ್ಮ ಭಾಗದಾಗ ಏನಪ್ಪಾ ಅಂತಂದ್ರೆ ನೋಡ್ತಿರ್ಬೋದು, ಇನ್ನೂ ಕೂಡ ಕಾಂಪೌಂಡ್ ಕೂಡ ಒಂದು ವ್ಯವಸ್ಥೆ ಆಗಿಲ್ಲ. ಇನ್ನೂ ಕೂಡ ಯಾವುದೇ ರೀತಿಯಲ್ಲಿ ಮೂಲಭೂತ ಸೌಕರ್ಯ ಕೊಡೋ ನಿಟ್ಟಿನಾಗ ವಿಫಲ ಆಗ್ಯಾರ. ಕಾರಣ ಏನು ಅಂತಂತಂದ್ರೆ ಇಲ್ಲಿ ಯಾರು ಇದ್ರ ಬಗ್ಗೆ ಜಾಗೃತಿ ವಹಿಸಲಾಗ್ಯಾರ. ಹಾಗಾಗಿ ನಾವೆಲ್ಲರೂ ಕೂಡ ನಮ್ಮ ಕಲ್ಯಾಣ ಕರ್ನಾಟಕ ಕಲಬುರಗಿ ಭಾಗದ ಸುಮಾರು ಒಂದು 30-40 ಹಳ್ಳಿಗಳು ಬರ್ತಾವ. ಇಲ್ಲೊಂದು ಏನಾದರೂ ಒಳ್ಳೆ ರೀತಿಯಲ್ಲಿ ಟೆಕ್ಸ್ಟೈಲ್ ಪಾರ್ಕ್ ಆಗಿ ಉದ್ಯೋಗ ಸೃಷ್ಟಿ ಆಯಿತು ಅಂತಂದ್ರೆ ಪ್ರತಿಯೊಬ್ಬ ಯುವಕರು ಯುವತಿಯರಿಗೆ ಎಲ್ಲರೂ ಕೂಡ ಉದ್ಯೋಗ ಸಿಗ್ತದೆ. ಹಾಗಾಗಿ ಈ ಏನು ಟೆಕ್ಸ್ಟೈಲ್ ಪಾರ್ಕ್ ಮಿತ್ರ ಮಾಡಿದಲ್ಲ, ಸುಮಾರು 1,000 ಎಕರೆಯಲ್ಲಿ ಸುಮಾರು 10,000 ಕೋಟಿ ರೂಪಾಯಿ ಇದು ಬಜೆಟ್ ಇಟ್ಕೊಂಡ್ಬಿಟ್ಟು ಮುಂದಿನ ಹಂತದಲ್ಲಿ ಪ್ರತಿಯೊಬ್ಬರು ಕೂಡ ಉದ್ಯೋಗ ಸೃಷ್ಟಿ ಮಾಡೋ ಹಂತದಲ್ಲಿ ಇದು ನಮ್ಮ ಕಲ್ಯಾಣ ಕರ್ನಾಟಕ ಭಾಗ ಬಂದದ. ಹಾಗಾಗಿ ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಬೇಕಾಗ್ಯದ, ಪ್ರತಿಯೊಬ್ಬರು ಕೂಡ ಇದ್ರ ಬಗ್ಗೆ ಜಾಗೃತಿ ವಹಿಸಬೇಕಾಗ್ಯದ. ನಮ್ಮ ಭಾಗದ ಜನರು ಅನೇಕ ಇಲ್ಲಿ ಮುಂಬೈ ಆಗಲಿ, ಕರ್ನಾಟಕ, ಮುಂಬೈ ಮತ್ತು ತಿರ್ಗಾ ಬೆಂಗಳೂರು, ಮಹಾರಾಷ್ಟ್ರ ಪ್ರತಿಯೊಂದು ಕಡೆ ಬೇರೆ ಬೇರೆ ಕಡೆ ಎಲ್ಲ ಏನಪ್ಪ ಅಂದ್ರೆ ಇಲ್ಲಿಂದ ವಲಸೆ ಹೋಗಿ ಕೆಲಸ ಮಾಡ್ಲಿಕತ್ತಾರ. ನಮ್ಮ ಭಾಗಕ್ಕೆ ಏನಪ್ಪ ಅಂತ ಒಂದು PM ಮಿತ್ರ ಟೆಕ್ಸ್ಟೈಲ್ ಪಾರ್ಕ್ ಏನಾದ್ರು ಬಂತು ಅಂದ್ರೆ ಪ್ರತಿಯೊಬ್ಬರು ಕೂಡ ಇಲ್ಲೇ ಉದ್ಯೋಗ ಸೃಷ್ಟಿ ಆಗ್ತದೆ. ನಾವೆಲ್ಲರೂ ಕೂಡ ಇಲ್ಲೇ ಇದ್ದು ಕೆಲಸ ಮಾಡ್ತಿರ್ತೀವಿ. ಹಾಗಾಗಿ ದಯವಿಟ್ಟು ನಮ್ಮ ಏನಪ್ಪ ಅಂದ್ರೆ PM ಮಿತ್ರ ಮೆಗಾ ಟೆಕ್ಸ್ಟೈಲ್ ಪಾರ್ಕ್ ಹೋರಾಟ ಸಮಿತಿ ನಾವೆಲ್ಲರೂ ಕೂಡ ಏನಂದ್ರೆ ಪ್ರತಿ ಹಳ್ಳಿಗೂ ಕೂಡ ಪ್ರತಿಯೊಂದು ಮನೆಗೂ ಕೂಡ ಸದಸ್ಯತ್ವ ಮಾಡಿ ಮುಂದಿನ ದಿನಗಳಲ್ಲಿ ಜಾಗೃತಿ ಮಾಡ್ತಾ ಇದೀವಿ. ಹಾಗಾಗಿ ದಯವಿಟ್ಟು ಎಲ್ಲರೂ ಕೂಡ ಎಚ್ಚೆತ್ಕೋಬೇಕು. ದಯವಿಟ್ಟು ಎಲ್ಲರೂ ಕೂಡ ಜವಳಿ ಪಾರ್ಕ್ ಅಂತ ಒಂದು ಕಂಪ್ನಿ ರೆಡಿ ಆಗತ್ತದ. ಅಲ್ಲಿ ನಾವು ಮಾಡೋದು ಬೇಡ, ನಮ್ಮ ಮಕ್ಕಳ ಭವಿಷ್ಯ ಸಲ್ಯಾಕ, ಮುಂದಿನ ಭವಿಷ್ಯ ಸಲ್ಯಾಕ ನಾವು ವಿಚಾರ ಮಾಡೋಣ. ಎಲ್ಲರೂ ಕೂಡ್ಕಿಸಿಂದ್ರ ಸಪೋರ್ಟ್ ಮಾಡೋಣ. ಒಗ್ಗಟ್ಟಾಗಿ ನಾವು ಎಲ್ಲರೂ ಕೂಡ್ಕಿಸಿಂದ್ರ ಅಲ್ಲಿ ಕೆಲ್ಸಕ್ಕೆ ಹೋರಾಟ ಮಾಡೋಣ. ಅದು ಜಲ್ದಿ ರೆಡಿ ಆಗಿ ಆ ಕಂಪ್ನಿ ರೆಡಿ ಆಯ್ತು ಅಂದ್ರೆ ನಾವೆಲ್ಲರೂ ಅಲ್ಲಿ ಕೆಲಸ ಮಾಡಕ ನಮ್ಗೆ ಅನುಕೂಲ ಆಗ್ತದ. ಇಂಥ ಬಿಸಿಲಾಗ ಬಂದು ನಾವು ಎಲ್ಲರೂ ಮಾಡ್ಕಿಸಿಂದ್ರ 3 ಗಂಟೆ 6 ಗಂಟೆ ಸಾಯಂಕ ಪೈಲ ಮುಂಚೆ ಬೆಳಗ್ಗೆ ಹೋಗಿ ಸಾಯಂಕಾಲ 4, 5, 6 ನಟಿಗೆ ನಾವು ಮನೆಗೆ ಇರ್ತೇವೆ. ಇಲ್ಲಿ ಬರೀ 300 ರೂಪಾಯಿ ಸಲಕ ದುಡಿಯೋದೇನದ, ಅಲ್ಲಿ ನಮ್ಗೆ 10,000 ಕೊಡಲಕ್ಕ, 15,000 ಬೇಡ ನಮಗ್ ಬೇಕಾದ್ರ 10,000 ಕೊಟ್ಟರು ಆರಾಮ್ ನಾವು ಕೆಲಸ ಮಾಡ್ತೀವಿ. ನಮ್ಮ ಮಾಡೋದಲ್ದೆ ನಮ್ಮ ಮುಂದಿನ ಮಕ್ಕಳ ಭವಿಷ್ಯ ಸಲಕ ನಾವು ಹೋರಾಡೋಣ. ಇದಕ್ಕೆಲ್ಲ ನಾವು ಸಪೋರ್ಟ್ ಹಾಕಿಸಿದ್ರೆ ಎಲ್ಲರೂ ಮಾಡೋರಿಗೆ ಮತ್ತೆ ನಮಗ ಎಲ್ಲರೂ ಸಪೋರ್ಟ್ ಮಾಡ್ಕಿಸಿದ್ರೆ ಹಿಂದಿನವ್ರಿಗೆ ನಾವು ಸಪೋರ್ಟ್ ಮಾಡೋಣ. ಜವಳಿ ಪಾರ್ಕ್ ಸಮಿತಿಯವರಿಗೆ, ಜವಳಿ ಪಾರ್ಕ್ ಹೋರಾಟ ಸಮಿತಿಗೆ, ಜವಳಿ ಪಾರ್ಕ್ ಹೋರಾಟ ಸಮಿತಿಗೆ, ಜವಳಿ ಪಾರ್ಕ್ ಹೋರಾಟ ಸಮಿತಿಗೆ, ಜವಳಿ ಪಾರ್ಕ್ ಹೋರಾಟ ಸಮಿತಿಗೆ ಏನೇ ಬರ್ಲಿ, ಏನೇ ಬರ್ಲಿ, ಏನೇ ಬರ್ಲಿ.